ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ರಾಜ್ಯದಲ್ಲಿ ಆಟೋ LPG ಅಭಾವ ಆಗ್ತಾ ಇರೋದು ಯಾಕೆ? ಒಂದ್ ಕಡೆ ಸಚಿವಾಲಯ ಹೇಳುತ್ತೆ ನಮಗೆ ಸಿಕ್ಕಾಪಟ್ಟೆ ಸ್ಟಾಕ್ ಇದೆ, ದೇರ್ ಇಸ್ ನೋ ಸ್ಕ್ಯಾರ್ಸಿಟಿ, ಅದ್ ಕೊರತೆನೇ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಬಂಕ್ಗಳ ಮುಂದೆ ಸರತಿ ಸಾಲಿನಲ್ಲಿ ಆಟೋಗಳು ನಿಂತಿರ್ತವೆ. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಸಮಸ್ಯೆ ಹೆಚ್ಚಾಗಿದೆ. ಇದಕ್ಕೆ ಕಾರಣ ಏನು? ಪ್ರತಿದಿನ ಬೆಂಗಳೂರಿಗೆ ಬೇಕಾಗಿರುವಂತಹ ಆಟೋ LPG ಎಷ್ಟು ಪೂರೈಕೆ ಆಗ್ತಾ ಇದೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ಆಟೋ LPGಯ ಅಸಲಿ ಲೆಕ್ಕಾಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ನೋಡಿ. ಬೆಂಗಳೂರಿಗೆ ಪ್ರತಿದಿನ ಬೇಕಾಗಿರೋದು 45 ಮೆಟ್ರಿಕ್ ಟನ್ ಆಟೋ LPG. ಆದರೆ ಯುದ್ಧದಿಂದಾಗಿ ಸದ್ಯ ಬೆಂಗಳೂರಿಗೆ ಲಭ್ಯತೆ ಇರೋದು ಕೇವಲ 25 ಮೆಟ್ರಿಕ್ ಟನ್. ಹೀಗಾಗಿ ಬೆಂಗಳೂರಿನಲ್ಲಿ 20 ಮೆಟ್ರಿಕ್ ಟನ್ ಆಟೋ LPG ಕೊರತೆ ಇದೆ. ಗೃಹ ಬಳಕೆಗೆ ಕೊರತೆ ಆಗದೆ ಇರೋ ರೀತಿ ಆಟೋ LPGಗೆ ಕಡಿಮೆ ಪೂರೈಕೆ ಮಾಡಲಾಗ್ತಾ ಇದೆ. ಇದೇ ಕಾರಣಕ್ಕೆ ನಗರದಲ್ಲಿ ಆಟೋ LPG ಸಮಸ್ಯೆ ಅಭಾವ ಎದುರಾಗಿದೆ. ಸರ್ಕಾರಿ ಸ್ವಾಮ್ಯದ ಗ್ಯಾಸ್ ಬಂಕ್ಗಳಿಗೆ ಮಾತ್ರ LPG ಪೂರೈಕೆ ಆಗ್ತಾ ಇದೆ. ಇನ್ನುಳಿದಂತೆ ಖಾಸಗಿ ಗ್ಯಾಸ್ ಕಂಪನಿಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಉಲ್ಲಾಸ್. ಈ ವಿಚಾರ ಗೊತ್ತೇ ಇದೆ, ಪೂರೈಕೆ ಕಡಿಮೆ ಇದೆ ಅಂತ. ಬೇಕಾದಷ್ಟು ಪೂರೈಕೆ ಇಲ್ಲ, ಸರ್ಕಾರಿ ಸ್ವಾಮ್ಯಗಳ ಬಂಕ್ಗಳಿಗೆ ಮಾತ್ರ ಪೂರೈಕೆ ಇದೆ. ಅದರಲ್ಲೂ ಕೂಡ ಪ್ರೈವೇಟ್ ಗ್ಯಾಸ್ ಬಂಕ್ಗಳಿಗೆ ಈ ಪೂರೈಕೆ ಇಲ್ಲ ಅಂತ. ಬಟ್ ದ ಪ್ರಾಬ್ಲಮ್ ಈಸ್, ಸಚಿವಾಲಯ ಹೇಳುತ್ತೆ ಪ್ರಾಬ್ಲಮ್ ಇಲ್ಲ, ಸ್ಟಾಕ್ ಇದೆ ಅಂತ. ಆನ್ ಗ್ರೌಂಡ್ ಸ್ಟಾಕ್ ಇಲ್ಲ. ಸೊ ಇದನ್ನ ಸರಿದೂಗಿಸೋದು ಹೇಗೆ ಅಂತ? ಇದನ್ನ ಸರಿದೂಗಿಸುವಂತ ಕೆಲಸ ಸದ್ಯಕ್ಕಿರುವಂತದ್ದು ರಾಜ್ಯ ಸರ್ಕಾರದ ಕೈಯಲ್ಲಿ. ಯಾಕೆಂತಂದ್ರೆ ಈಗ LPG ಅಂದ್ರೆ ಗೃಹ ಬಳಕೆಗೆ ಅಗತ್ಯ ಇರುವಂತಹ ಸಮಸ್ಯೆ ಏನಾಗ್ತಾ ಇತ್ತು ಯುದ್ಧ ಆರಂಭ ಆದಾಗ, ಅದಕ್ಕೆ ಪೂರೈಕೆ ಆಗ್ಬೇಕು. ಅದ್ರ ಜೊತೆಗೆ ಅಲ್ಲಿ ಯಾವುದೇ ರೀತಿಯಾದಂತ ಒಂದು ಸಮಸ್ಯೆ ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಈಗ ರಾಜ್ಯ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದೆ ಅನ್ನುವಂತ ಒಂದು ಮಾತಲ್ಲಿ ಕೇಳಿ ಬರ್ತಾ ಇದೆ. ಯಾಕೆಂತಂದ್ರೆ ಆಟೋ LPGಗೆ ಅಲ್ಲೂ ಕೂಡ ಗ್ಯಾಸ್ ಬೇಕಾಗುತ್ತೆ. ಅಲ್ಲಿ ಪೂರೈಕೆ ಆಗುವಂತಹ ಬಹುತೇಕ ಗ್ಯಾಸ್ಗಳನ್ನ ಡೊಮೆಸ್ಟಿಕ್ ಸಿಲಿಂಡರ್ಗಳಿಗೆ ಫಿಲ್ ಮಾಡುವಂತ ಕೆಲಸ ಆಗ್ತಾ ಇದೆ. ಹಾಗಾಗಿನೇ ಖಾಸಗಿ ಆಟೋ LPG ಫುಲ್ ಮಾಡುವಂತಹ ಬಂಕ್ಗಳಿದಾವೆ. ಆ ಒಂದು ಬಂಕ್ಗಳಲ್ಲಿ ಕಳೆದ 3-4 ದಿನಗಳಿಂದ ನೋ ಸ್ಟಾಕ್ ಅನ್ನುವಂತ ಒಂದು ಬೋರ್ಡ್ ಇದೆ. ಯಾಕಂತಂದ್ರೆ ಬೆಂಗಳೂರಲ್ಲಿ ಸರಿಸುಮಾರು 1 ಲಕ್ಷ ಆಟೋಗಳಿದಾವೆ. 1 ಲಕ್ಷ ಆಟೋಗಳಲ್ಲಿ 70-80% ಆಟೋಗಳು ಇರುವಂತದ್ದು LPG ಮೂಲಕನೇ ಓಡಾಟವನ್ನ ಮಾಡ್ತಿದ್ದಾವೆ. ಸೊ ಇರುವಂತಹ ಬಂಕ್ಗಳಲ್ಲಿ 20-25% ಮಾತ್ರ ಆಟೋ ಬಂಕ್ಗಳಲ್ಲಿ ಆಟೋ LPG ಪೂರೈಕೆ ಆಗ್ತಾ ಇದೆ. ಅದು ಕೂಡ ಖಾಸಗಿ ಬಂಕ್ಗಳೇನಿದಾವೆ, ಖಾಸಗಿ ಮಾಲೀಕತ್ವದ ಬಂಕ್ಗಳಲ್ಲಿ ನೋ ಸ್ಟಾಕ್ ಅನ್ನುವಂಥದ್ದು ಬೋರ್ಡ್ ಇದೆ. ಸರ್ಕಾರಿ ಸ್ವಾಮ್ಯದ ಬಂಕ್ಗಳಲ್ಲಿ ಇಂಡಿಯನ್ ಆಯಿಲ್ ಆಗಿರ್ಬೋದು, HP ಪೆಟ್ರೋಲ್ ಬಂಕ್ಗಳಲ್ಲಿ ಆಟೋ ಗ್ಯಾಸ್ ಸಿಗ್ತಾ ಇದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ. ಆದ್ರೆ ಲಿಮಿಟೆಡ್ ಆಗಿ ಅಲ್ಲಿ ಹಣವನ್ನ ಅಂದ್ರೆ ಲಿಮಿಟೆಡ್ ಆಗಿ ಗ್ಯಾಸ್ ಅನ್ನ ತುಂಬುವಂತ ಕೆಲಸ ಆಗ್ತಾ ಇದೆ. ಆದ್ರೆ ಈಗ ಒಂದು ದಿನಕ್ಕೆ ಸರಿಸುಮಾರು 45,000 kg ಆಟೋ LPG ಬೇಕು ಒಂದು ದಿನಕ್ಕೆ ಬೆಂಗಳೂರಿಗೆ. ಈಗ ಪೂರೈಕೆ ಆಗ್ತಿರುವಂತದ್ದು ಕೇವಲ 20,000 ಮಾತ್ರ, 20,000 kg ಮಾತ್ರ ಪೂರೈಕೆ ಆಗ್ತಾ ಇದೆ. ಅಂದ್ರೆ ಸುಮಾರು ಅರ್ಧಕ್ಕರ್ಧ ಮಾತ್ರ ಪೂರೈಕೆ ಆಗ್ತಾ ಇದೆ. ಉಳಿದಂತಹ ಪೂರೈಕೆ ಆಗ್ಬೇಕಾಗಿತ್ತು ಅದೆಲ್ಲದೂ ಕೂಡ ಡೊಮೆಸ್ಟಿಕ್ ಸಿಲಿಂಡರ್ಗಳಿಗೆ ಫುಲ್ ಮಾಡುವಂತ ಕೆಲಸ ಆಗ್ತಾ ಇದೆ ಅಂತ. ಒಂದ್ ಕಡೆ ಸರ್ಕಾರ ಹೇಳುತ್ತಿಲ್ಲ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ, ಆಟೋ ಚಾಲಕರು ವಿನಾಕಾರಣ ಒಂದು ರೀತಿಯಾದ ಒಂದು ಅಪಾಯವನ್ನ ಸೃಷ್ಟಿ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸಿಗ್ತಾ ಇದ್ರೆ ಕೂಡ ಅಂದ್ರೆ ಬಂಕ್ಗಳಲ್ಲಿ LPG ಸಿಗ್ತಾ ಇದ್ರೆ ಕೂಡ ಅವರು ರಾತ್ರಿ ನಾವು ಕ್ಯೂನಲ್ಲಿ ನಿಲ್ಲುವಂತ ಕೆಲಸವನ್ನ ಮಾಡ್ತಿದ್ರೆ ಸೀನ್ ಕ್ರಿಯೇಟ್ ಮಾಡ್ತಿದೆ ಅನ್ನುವಂತ ಒಂದು ಆರೋಪವನ್ನ ಸ್ವತಃ ಸಚಿವರೇ ಹೇಳಿದ್ರು. ಆದ್ರೆ ವಾಸ್ತವದಲ್ಲಿ ಅವರು ಸೀನ್ ಕ್ರಿಯೇಟ್ ಮಾಡ್ತಾ ಇಲ್ಲ. ಅವರು
ಬೆಳಗ್ಗೆಯಿಂದ ಸಂಜೆ ತನಕ ನಿಂತ್ರೆ ಬಂಕ್ಗಳಲ್ಲಿ ಸಿಗ್ತಾ ಇರುವಂತದ್ದು 300-400 ರೂಪಾಯಿ ಮಾತ್ರ LPG ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ಅಷ್ಟು ತೀವ್ರತೆ ಇದೆ. ಸರ್ಕಾರ ಇದನ್ನ ಯಾಕೆ ಎಷ್ಟು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅನ್ನುವಂತ ಒಂದು ಪ್ರಶ್ನೆ ಆಟೋ ಚಾಲಕರು ಮಾಡ್ತಿದ್ದಾರೆ. ಸೊ ಈಗ ಆಟೋ ಚಾಲಕರ ಸಮಸ್ಯೆ ಏನಿದೆ, ಬಂಕ್ಗಳಲ್ಲಿ LPG ಸಿಗ್ತಾ ಇಲ್ಲ ಅಂತ, ಆ ಒಂದು ಸಮಸ್ಯೆನ ಬಗೆಹರಿಸುವಂತಹ ತೀರ್ಮಾನ ಅಥವಾ ನಿರ್ಧಾರ ಇರುವಂತದ್ದು ರಾಜ್ಯ ಸರ್ಕಾರದ ಕೈಲಿತ್ತು. ಈಗ ಕಳೆದ 4-5 ದಿನಗಳಿಂದ ನಾವು ಕೂಡ ತೋರಿಸ್ತಾ ಇದೀವಿ. ಸೊ ಸರ್ಕಾರ ಆದಷ್ಟು ಬೇಗ ಗಮನ ಹರಿಸಬೇಕು ಅನ್ನುವಂತಹ ಒಂದು ಒತ್ತಾಯ ಆಟೋ ಚಾಲಕರು ಮಾಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ.